ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಕಡೂರು. ಇವತ್ತು ನಮ್ಮ ಜೊತೆ ಒಬ್ರು ಸ್ಪೆಷಲ್ ವ್ಯಕ್ತಿ ಇದ್ದಾರೆ. ಅಂದ್ರೆ ಸಿನಿಮಾ ರಂಗದಲ್ಲಿ ಸತತ 15 ವರ್ಷಗಳಿಂದ ತಮ್ಮದೇ ಆದಂತಹ ಕರ್ತವ್ಯದ ಮೂಲಕ ಛಾಪು ಮೂಡಿಸ್ತಿರೋ ವ್ಯಕ್ತಿಯವರು. ಅಂದ್ರೆ ಕಲಾವಿದರು ಕೈ ಮುಗಿದು ಒಂದು ಬಣ್ಣ ಹಚ್ಚೋದು ಅಂದ್ರೆ ಮೇಕಪ್ ಆರ್ಟಿಸ್ಟ್ ಇವರು. ಕಲಾವಿದರು ಕೈ ಮುಗಿದು ಅದನ್ನ ಸ್ವೀಕಾರ ಮಾಡ್ತಿರ್ತಕ್ಕಂಥ ಕೆಲಸವನ್ನ ಇವರು ಮಾಡ್ತಾ ಬಂದಿದ್ದಾರೆ. ಕಳೆದ 15 ವರ್ಷಗಳಿಂದ ಒಂದು ಎಲೆಮರೆ ಕಾಯಿ ತರ ಇದ್ದಂತಹ ಇವರು ಈಗ ದೊಡ್ಡ ದೊಡ್ಡ ಸಿನಿಮಾಗಳಿಗೆ ತಮ್ಮ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಅವರ ಕೆಲಸ ಯಾವ ತರ ಇತ್ತು, ಇವಾಗ ಯಾವ ಕೆಲಸವನ್ನ ಮಾಡ್ತಾ ಇದ್ದಾರೆ, ಅಂದ್ರೆ ಯಾವ ಒಂದು ದೊಡ್ಡ ಸಿನಿಮಾಗೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಕೇಳ್ತಾ ಹೋಗೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ನಮಸ್ತೆ ವೀಕ್ಷಕರೇ. ನನಗೆ ಒಂದು ಕನ್ಫ್ಯೂಸ್ ಸರ್, ಏನಂತಂದ್ರೆ ನಿಮಗೆ ಸಿದ್ದು ಪೂಜಾರ್ ಅಂತಾರ ಅಥವಾ ನಿಮ್ದು ಎರಡೆರಡು ನೇಮ್ ಇದೆ, ಅದೇನು ಅದ್ರ ಬಗ್ಗೆ ಏನು ಹೇಳಿ? ನಂದು ಸರ್ನೇಮ್ ಬಂದ್ಬಿಟ್ಟು ಸಿದ್ದು ಪೂಜಾರ್ ಅಂತ. ಮೂಲತಃ ನಾನು ರಾಯಚೂರು ತಾಲೂಕವರು. ಅಲ್ಲಿ ಒಂದು ಪುಟ್ಟ ಹಳ್ಳಿ, ದೇವದುರ್ಗ ತಾಲೂಕು ಎರಂಸಾವಳ ಅಂತ ಗ್ರಾಮ. ಓಕೆ, ಅಲ್ಲಿಂದ ಬಂದಂಥ ವ್ಯಕ್ತಿ ನಾನು. ಇಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಮಾಡ್ತಾ ಫಸ್ಟ್ ಒಂದಷ್ಟು ದಿವಸ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡಿದ್ದು. ಆಮೇಲೆ ದುನಿಯಾ ವಿಜಯವ್ರ ಹತ್ರ ನಾನು ವರ್ಕ್ ಮಾಡ್ತಾ ಇದ್ದೆ. ಅಲ್ಲಿ ಹೋದ್ಮೇಲೆ ನನ್ನ ಹೆಸರು ಹೇಗಾಯ್ತು ಅಂದರೆ, ಯಾವ ಸಿದ್ದು ಅಂತ ಕೇಳಿದ್ರೆ ದುನಿಯಾ ವಿಜಯ್ ಸಿದ್ದು ಅಂತ ಕರೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿಂದ ಇವಾಗ ನಾನು ಪ್ರಾಸ್ಥೆಟಿಕ್ ಮೇಕಪ್ ಮಾಡ್ತಾ ಮಾಡ್ತಾ ನನ್ನದೇ ಆದಂಥ ಒಂದು ಹೆಸರು ಕೂತ್ಕೊಂಡಿದೆ. ಎಲ್ಲರೂ ಯಾವ ಸಿದ್ದು ಅಂತ ಕೇಳಿದ ತಕ್ಷಣ ಓ ಪ್ರಾಸ್ಥೆಟಿಕ್ ಸಿದ್ದು ಅಂತ ಆ ಥರ ಕೇಳ್ತಾ ಇದ್ದಾರೆ, ಆ ಥರ ಕರಿತಾವ್ರೆ. ಸರ್ ಮೂಲತಃ ನೀವು ಯಾವ ಕಡೆ, ಯಾವ ಜಿಲ್ಲೆಯವರು, ಮತ್ತೆ ಬೆಂಗಳೂರಿಗೆ ಯಾವಾಗ ಬಂದಿದ್ದು, ಏನ್ ಕೆಲಸ ಅಂದ್ರೆ ಸ್ಟಾರ್ಟಿಂಗ್ ಇಂದನೂ ಕೂಡ ಇದೇ ಕೆಲಸ ಮಾಡ್ತಾ ಇದ್ರ, ಏನ್ ನಿಮ್ ಹಿನ್ನೆಲೆ ಏನು? ಇಲ್ಲ ಸರ್, ನಾನು ಮೂಲತಃ ರಾಯಚೂರವರು. ಅಲ್ಲಿ ಒಂದು ಪುಟ್ಟ ಹಳ್ಳಿ, ದೇವದುರ್ಗ ತಾಲೂಕು ಎರಂಸಾಳ ಗ್ರಾಮ ಅಂತ, ಅಲ್ಲಿಂದ ಬಂದವನು. ಇಲ್ಲಿ ನಾನು ಮೂಲತಃ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದು ಬೇರೆ ಯಾರೋ ಒಂದು ಮುಖಾಂತರ. ಇಲ್ಲಿ ಬಂದು ನಾನು ಒಂದು ಸ್ವಲ್ಪ ದಿವಸ ಬೇರೆ ಬೇರೆ ಕೆಲಸಗಳು ಮಾಡ್ತಾ ಇದ್ದೆ. ಅದಾದಮೇಲೆ ಸಿನಿಮಾದಲ್ಲಿ ಯಾರೋ ಒಬ್ರು ಪರಿಚಯ ಆಗಿ ಸಿನಿಮಾ ಇಂಡಸ್ಟ್ರಿಗೆ ಬಂದಿದ್ದು. ಸರ್ ಇವಾಗ ನಾನು ಕೇಳ್ಪಟ್ಟೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಇಲ್ಲೇ ನಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಹೇಳ್ತಾ ಇದ್ರು ನೀವು ಯಶ್ ಅವ್ರದ ಟಾಕ್ಸಿಕ್ ಫಿಲಮ್ಗೂ ಕೂಡ ಕೆಲಸ ಮಾಡಿದೀರಾ ಅಂತ. ಏನ್ ಸರ್ ಅದ್ರ ಬಗ್ಗೆ ಏನ್ ಹೇಳ್ತೀರಾ, ಅಂದ್ರೆ ಯಾವ ತರ ಇತ್ತು ಒಂದು ಎಕ್ಸ್ಪೀರಿಯನ್ಸ್? ಅದರಲ್ಲಿ ನನಗೆ ಆ ಸಿನಿಮಾ ಸಿಗಕ್ಕೆ ಕಾರಣ 3 ವ್ಯಕ್ತಿಗಳು. ಅದು ಹೇಗೆ ಸಿಕ್ತು ಅಂತಂದರೆ, ಒಬ್ಬರು ಮೇಕಪ್ ಆರ್ಟಿಸ್ಟ್ ಇದ್ದಾರೆ, ಗಂಗಣ್ಣ ಅಂತ. ಅವರು ಒಂದು ಸತಿ ನನಗೆ ಹೇಳಿದರು ಫೋನ್ ಮಾಡಿ, ಈ ಥರ ಟಾಕ್ಸಿಕ್ಗೇನೋ ಪ್ರಾಸ್ಥೆಟಿಕ್ ಬೇಕು ಅಂತ ಕೇಳ್ತಾ ಇದ್ದಾರೆ ಅಂತ ಹೇಳಿದರು. ಸರಿ ಓಕೆ ಅಂತ ಹೇಳಿದೆ. ಅದಾದಮೇಲೆ ನಾನು ಊರಿಗೆ ಹೊರಟೋಗಿದ್ದೆ, ಅದು ಅಪ್ಡೇಟ್ ಏನು ಬರಲಿಲ್ಲ. ಊರಿಗೆ ಹೋಗಿದ್ದೆ. ಆ್ಯಕ್ಚುಲಿ ನಮ್ಮ ವೈಫು ಪ್ರೆಗ್ನೆಂಟ್ ಇದ್ರು ಆ ಟೈಮಲ್ಲಿ. ಊರಿಗೆ ಹೋದಾಗ ಅಲ್ಲಿ ಕಾಲ್ ಬಂತು, ಇದ್ಯಾರು ಒಬ್ಬರು ಪರಮೇಶ್ ಅಂತ ಆರ್ಟ್ ಡಿಪಾರ್ಟ್ಮೆಂಟ್ ಅವರು, ಅವ್ರು ಕಾಲ್ ಮಾಡಿದ್ರು. ಕಾಲ್ ಮಾಡಿದಾಗ ಇಲ್ಲಿ ಸಿದ್ದು ಒಂದು ಟಾಕ್ಸಿಕ್ ಮೂವಿಗೆ ಪ್ರಾಸ್ಥೆಟಿಕ್ ಬೇಕು ಅಂತೆ, ಬನ್ನಿ ಅಂತಂದ್ರು. ಯಾವಾಗ ಬೇಕು ಅಂತ ಹೇಳಿದೆ, ನಾಡಿದ್ದೇ ಬೇಕು ಅಂತಂದ್ರು. ಸರಿ ಓಕೆ ಅಂತ ಹೇಳಿದೆ. ನಾನು ಊರಲ್ಲಿದ್ದೀನಿ, ಒಂದು ಸ್ವಲ್ಪ ಹೇಳ್ತೀನಿ ಇರಿ ಅಂತ ಹೇಳಿದೆ. ಅವಾಗ ಅವ್ರು ಇಲ್ಲ, ಊರಲ್ಲಿದ್ದರೂ ಸಹಿತ ನೀನು ಬಂದು ಜಾಯಿನ್ ಆಗು ಬೇಗ, ಇಲ್ಲಂತಂದರೆ ಆಲ್ಮೋಸ್ಟ್ ಇವಾಗ ಬಾಂಬೆ ಟೀಮ್ ಅವ್ರನ್ನ ಕರೆಸಿದ್ದಾರೆ, ಅಲ್ಲಿ ಅವ್ರ ಹತ್ರ ಕೆಲವೊಂದು ಪ್ರಾಸ್ಥೆಟಿಕ್ ಇಲ್ಲ, ಅದಕ್ಕೋಸ್ಕರ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ, ನೀನು ಬಂದರೆ ನಿನಗೆ ಸಿಗುತ್ತೆ ಆ ಪ್ರಾಜೆಕ್ಟು, ಇಲ್ಲಂತಂದರೆ ಬೇರೆಯವ್ರಿಗೆ ಹೊರಟೋಗುತ್ತೆ ಅಂತ ಹೇಳಿದ್ರು. ಆ ಟೈಮಲ್ಲಿ ಯೋಚನೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದೆ ನಾನು ಪರಮೇಶ್ ಸರ್ಗೆ. ಅವಾಗ ಒಂದು ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾ ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡಿದ್ದೆ. ಅವಾಗ ನಮ್ಮ ವೈಫ್ ಅಂದರು, ಯಾಕ್ರಿ ಸೈಲೆಂಟ್ ಆಗಿದ್ದೀರಾ ಅಂತ ಕೇಳಿದ್ರೆ. ಆ್ಯಕ್ಚುಲಿ ನಮ್ಮ ವೈಫು ಪ್ರೆಗ್ನೆಂಟ್ ಇದ್ದರು. 14ನೇ ತಾರೀಕು ಅಕ್ಟೋಬರ್ 14ಕ್ಕೆ ಡೇಟ್ ಕೊಟ್ಟಿದ್ರು ಅವ್ರದ್ದು, ಪ್ರೆಗ್ನೆಂಟ್ದು ಡೆಲಿವರಿ ಡೇಟ್ ಕೊಟ್ಟಿದ್ದು. ಅವಾಗ ನಾನು ಈ ಕಡೆ ಏನು ಟಾಕ್ಸಿಗೆ ಹೋಗೋದ ಅಥವಾ ನಮ್ಮ ವೈಫ್ದು ಡೆಲಿವರಿ ಇದೆಲ್ಲ ಯೋಚನೆ ಮಾಡ್ತಾ ಕೂತಾಗ ಆಪ್ಷನ್ಸ್ ಏನು ಸಿಗ್ತಾ ಇರಲಿಲ್ಲ ನನಗೆ. ಆಲೋಚನೆ ಮಾಡ್ತಾ ಕೂತಾಗ ವೈಫ್ ಕೇಳಿದ್ರು, ಏನು ಯಾಕೆ ಸಪ್ಪಗಿದ್ದೀರಾ ಅಂತ. ಇಲ್ಲ, ಈ ಥರ ಟಾಕ್ಸಿಕ್ಕಿಂದ ನನಗೆ ವರ್ಕ್ ಬಂದಿದೆ, ಪ್ರಾಸ್ಥೆಟಿಕ್ ಮೇಕಪ್ದು ಏನೋ ಒಂದು ಸ್ವಲ್ಪ ಬೇಕು ಅಂತೇಳಿ. ಅಯ್ಯೋ ಅದಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದ್ದೀರಿ, ಹೋಗಿ ಬನ್ನಿ ಅಂತಂದರು. ನಾನು ಇವಾಗ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳೋಕ್ಕೆ ನನ್ನ ವೈಫಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಲ್ಲಿಂದ ಅವರು ಹೇಳಿದ್ರು ಹೋಗ್ಬಿಟ್ಟು ಬನ್ನಿ ಒಳ್ಳೇದಾಗುತ್ತೆ ಅಂತ. ನಾನು ಬಂದಾದಮೇಲೆ ನಮ್ಮ ವೈಫ್ದು ಡೆಲಿವರಿ ಆದರೂ ಕೂಡ 2 ತಿಂಗಳಾದ್ರೂ ನಾನು ಹೋಗ್ಬಿಟ್ಟು ಮಾತಾಡ್ಸೋಕ್ಕಾಗಲಿಲ್ಲ, ನನ್ನ ಮಗಳ ಮಕ್ಕನೂ ನೋಡೋಕ್ಕಾಗಿರಲಿಲ್ಲ. ಕಂಟಿನ್ಯೂಸ್ ಆಗಿ ಟಾಕ್ಸಿಕ್ ಜಾಯಿನ್ ಆದಮೇಲೆ ಒಂದೊಂದಾಗಿ ಪ್ರಾಜೆಕ್ಟ್ಗಳು ಸಿಕ್ತು. ಮಾರ್ನಮಿ ಅಂತ ಒಂದು ಸಿಕ್ತು. ಇವಾಗ ಸಕ್ಸಸ್ ಆಯ್ತಲ್ಲ ಮಹಾದೇವ ಮೂವಿ, ಅದು ಮಾಡ್ತಾ ಇದ್ದೆ. ಸುಮಾರು ಹಲವಾರು ಸಿನಿಮಾಗಳು ಮಾಡಿ. ಫಸ್ಟು ಮೇಕಪ್ಪಲ್ಲಿ ನಾನು ಇಂಡಸ್ಟ್ರೀಲಿ ಫಸ್ಟ್ ಸಿನಿಮಾ ಬಂದು ಹೊರಟ ಐ ಲವ್ ಯು ಅಂತ, ಅದು ಎಂಟ್ರಿ ಒಂದು ಸಿನಿಮಾ. ಅದಾದಮೇಲೆ ದರ್ಶನ್ ಸರ್ದು ಕಂಟಿನ್ಯೂ ಆಗಿ ಅಸಿಸ್ಟೆಂಟಾಗಿ ಮಾಡಿದೆ. ಸಂಗೊಳ್ಳಿ ರಾಯಣ್ಣ ಮಾಡಿದೆ, ಸಾರಥಿ ಮಾಡಿದೆ, ಬುಲ್ಬುಲ್ ಮಾಡಿದೆ, ಬೃಂದಾವನ ಮಾಡಿದೆ. ಒಂದಷ್ಟು ಅಲ್ಲಿ ಅಸಿಸ್ಟೆಂಟಾಗಿ ವರ್ಕ್ ಮಾಡ್ತಾ ಮಾಡ್ತಾ ನನಗೆ ದುನಿಯಾ ವಿಜಯವ್ರ ಹತ್ರ ಒಂದು ಅಸಿಸ್ಟೆಂಟಾಗಿ ಬೇಕು ಅಂತ, ಅವ್ರಿಗೆ ಮೇಕಪ್ ಅಸಿಸ್ಟೆಂಟಾಗಿ ಅಂತ ಕೇಳಿದ್ರು. ವಿನಯ್ ಅಂತ ಮೇಕಪ್ ಆರ್ಟಿಸ್ಟು, ಅವ್ರು ಕರೆದ್ರು. ಸರಿ ಸರ್ ಓಕೆ ಬರ್ತೀನಿ ಅಂತ ಹೇಳಿದ್ರು. ಅಲ್ಲಿ ನನಗೆ
ಜರಸಂಧ ಸಿನಿಮಾಗೆ ಅವ್ರ ಹತ್ರ ಹೋಗೋಕ್ಕೆ ಒಂದು ಅವಕಾಶ ಸಿಕ್ತು. ಅಲ್ಲಿ ಹೋದೆ ನಾನು. ಅಲ್ಲಿ ಹೋದ್ಮೇಲೆ ಒಂದು 10 ವರ್ಷ ನಾನು ಅವ್ರ ಹತ್ರ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಅದಾದ್ಮೇಲೆ ಮಾಡ್ತಾ ಮಾಡ್ತಾ ಅವ್ರ ಹತ್ರನೇ ಪರ್ಸ್ನಲ್ ಮೇಕಪ್ ಆಗಿ ಅವ್ರ ಸಿನಿಮಾಗಳೇ ಮಾಡಿದೆ. ಸಲಗ ಮಾಡಿದೆ, ಭೀಮಾ ಮಾಡಿದೆ, ಅದು ಕನಕ ಮಾಡಿದೆ, ಶಿವಾಜಿನಗರ ಮಾಡಿದೆ, ಸುಮಾರು ಸಿನಿಮಾ ಮಾಡಿದೆ ಅಲ್ಲಿ. ಇವಾಗ ಏನಂತಂದ್ರೆ ಸಾಕಷ್ಟು ಸಿನಿಮಾಗಳು ಮಾಡಿದ್ರೆ ಅದ್ರಲ್ಲೂ ಸ್ಟಾರ್ ಹೀರೋಗಳು ಕೂಡ ಜೊತೆನೂ ಮಾಡಿದೀರಾ, Yes. ಎಲ್ಲ ಕೆಲಸನ ನೀವು ಮಾಡಿದೀರಾ. ನನ್ಗೆ ಏನ್ ಪ್ರಶ್ನೆ ಅಂತಂದ್ರೆ ಹಾ, ಸರ್. ಇವಾಗ ನಿಮಗೆ ಫಸ್ಟ್ ಕರೆ ಬರುತ್ತೆ ಟಾಕ್ಸಿಕ್ ಈ ತರ ಮಾಡ್ಬೇಕಂದ್ರೆ, ಇವಾಗ ಎಷ್ಟೋ ಇಂಟರ್ನ್ಯಾಷನಲ್ ಸ್ಟಾರ್ ಆ ಮಟ್ಟಕ್ಕೆ ಹೌದು. ಬೆಳೆದಿದ್ದಾರೆ. ಹೌದು. ಸೊ ಇವಾಗ ಆ ಒಂದು ಟಾಕ್ಸಿಕ್ ಸಿನಿಮಾಗೆ ನನ್ನ ಕರೆದಿದ್ದಾರೆ, ನಿಜಾನ ಸುಳ್ಳು ಆತರ ಏನಾದ್ರು ಅನಿಸ್ತಾ? ಮತ್ತೆ ನೆಕ್ಸ್ಟ್ ಹಾ. ಯಶ್ ಅವ್ರದ್ದು ಫಿಲಂ ಮುಂಚೆ ಯಾವ್ದಾದ್ರು ನೀವು ಕೆಲಸ ಮಾಡಿದ್ರ, ವರ್ಕ್ ಮಾಡಿದ್ರ? SR ಜೊತೆ ನಾನು ವರ್ಕ್ ಮಾಡಿದ್ದೆ. ಅಂದ್ರೆ ಅವ್ರ ಜೊತೆ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದೆ. ಕಳ್ಳರ ಸಂತೆ ಒಂದು ಸಿನಿಮಾ ಮಾಡಿದ್ದೆ. ಅದರಲ್ಲಿ ನಾನೊಂದು 4-5 ದಿವಸ ಅವರಿಗೆ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಅವಾಗ ಮಾಡಿದ್ದು ಅವ್ರ ಹತ್ರ. ಅದಾದ್ಮೇಲೆ ಕಾಲ್ ಬಂತಲ್ವಾ, ನನಗೆ ಸ್ವಲ್ಪ ಫೇಕ್ ಅಂತ ನನಗನ್ನಿಸ್ತು. ಯಾಕಂದ್ರೆ ಅಲ್ಲಿಂದ ಆಲ್ಮೋಸ್ಟ್ ಬಾಂಬೆದಿಂದ ಕರ್ಸಿದ್ರಲ್ವಾ, ನಮ್ಗೆಲ್ಲಿ ಸಿಗುತ್ತೆ ಅಂತ ನನಗೆ ಡೌಟ್ ಇತ್ತು. ಅದು ಸಡನ್ ಆಗಿ ಬಂದ ತಕ್ಷಣ ನನಗೆ ರಿಯಾಕ್ಷನ್ ಹಿಂಗಿತ್ತು ಅಂದ್ರೆ ನಂಬಕ್ಕೆ ಆಗ್ತಾ ಇರಲ್ಲ ನನಗೆ. ಏನೋ ಅದೊಂದು ಸಿಕ್ಕಿದ ಅವಕಾಶ. ಅಂದ್ರೆ ಇವಾಗ ನೀವೇನಾದ್ರು ಈಗ ನೀವು ಟಾಕ್ಸಿಕ್ ಅಲ್ಲಿ ವರ್ಕ್ ಮಾಡಿದ್ರಿ ಅಂತ ಹೇಳಿದ್ರಿ, ಹಾ ಇವಾಗ ಸರ್. ಮೇಕಪ್ ಇದ್ರದೆಲ್ಲ ಪ್ರಾಸ್ಥೆಟಿಕ್ ಮೇಕಪ್ ಅದೆಲ್ಲ ವರ್ಕ್ ಮಾಡಿದ್ರಿ ಅಂತ ಹೇಳಿದ್ರೆ, ಸೊ ನೀವೇನಾದ್ರು ಯಶ್ ಅವ್ರನ್ನ ಮೀಟ್ ಆಗೋ ಚಾನ್ಸ್ ಏನಾದ್ರು ಸಿಕ್ತಾ, ಅಥವಾ ಒಂದು ಶೂಟಿಂಗ್ ಸೆಟ್ ಆಗಿರ್ಬೋದು ಅಲ್ಲೇನಾದ್ರು ಭೇಟಿ ಕೊಡೋ ಚಾನ್ಸ್ ಸಿಕ್ತಾ? ಯಾವ್ಯಾವ ಆರ್ಟಿಸ್ಟ್ ನ ನೀವು ಭೇಟಿ ಆದ್ರಿ, ಅಥವಾ ಯಶ್ ಏನಾದ್ರು ಸಿಕ್ಕುದ್ರ ನಿಮ್ಗೆ? ಸರ್ ಆಕ್ಚುಲಿ SR ಅವತ್ತು ಸಿಕ್ಕಿದ್ರೆ ನನಗೆ ತುಂಬಾ ಒಳ್ಳೇದಾಗ್ತಾ ಇತ್ತು. ಬಟ್ ನಾನು ಹೋದಾಗ ಎಂಟ್ರಿ ಕೊಟ್ಟಾಗ SR ನಾನು ಮೀಟ್ ಮಾಡಕ್ಕೆ ಆಗ್ಲೇ ಇಲ್ಲ. ಯಾಕಂದ್ರೆ ಅವ್ರದ್ದು ಕೆಲವೊಂದು ಶಾರ್ಟ್ಸ್ಗಳು ಅದು ಇದು ನಡೀತಾ ಇದ್ವು. ಆಮೇಲೆ ಅಲ್ಲಿ ಹೆಂಗಿತ್ತು ಅಂತಂದ್ರೆ ಪರಿಸ್ಥಿತಿ, ಒಳಗಡೆ ಸೆಟ್ ಒಳಗಡೆ ಯಾರಿಗೂ ಮೇಕಪ್ ಆರ್ಟಿಸ್ಟ್ಗೆ ಆಗಲಿ ಒಂದು ಟೆಕ್ನಿಷಿಯನ್ಸ್ಗೆ ಆಗಲಿ, ಅಂದ್ರೆ ಅಲ್ಲಿ ಒಳಗಡೆ ಎಂಟ್ರಿ ಕೊಡ್ಬೇಕಂತಂದ್ರೆ ಅಲ್ಲಿ ಅವಶ್ಯಕತೆ ಇದ್ದವ್ರಿಗೆ ಮಾತ್ರ ಹೋಗಂತ ಅವಕಾಶ ಸಿಗ್ತಾ ಇತ್ತು. ನಾನು ಪ್ರಾಸ್ಥೆಟಿಕ್ದು ತಗೊಂಡೋಗಿದ್ನಲ್ಲ, ಒಂದಷ್ಟು ಕಾಲು ಅದು ಇದು ಲೆಗ್ಸ್ಗಳು ತಗೊಂಡೋಗಿದ್ದೆ. ಅಲ್ಲಿ ಹೋಗಕ್ಕೆ ಒಳಗಡೆ ಹೋಗಕ್ಕೆ ನನಗೆ ಅವಕಾಶನೇ ಸಿಗ್ಲಿಲ್ಲ. ಸಿಕ್ಕಿದಿದ್ರೆ ಅವ್ರನ್ನ ನೋಡಿ ನಿನ್ನೆಲ್ಲೋ ನೋಡಿದ್ದೀನಲ್ಲ ಅಂತ ಗುರ್ತಿರೋರು, ಅದೊಂದು ಮಿಸ್ ಮಾಡ್ಕೊಂಡೆ. ಅಕಸ್ಮಾತ್ ಈ ಚಾನಲ್ ಇಂದ, ಬಾಸ್ ಚಾನೆಲ್ TV ಚಾನೆಲ್ ಇಂದ ಅವ್ರೇನಾದ್ರು ನೋಡಿದ್ರೆ ತುಂಬಾ ಖುಷಿ ಪಡ್ತಾರೆ ಇವ್ರೇನಂತ. ಬಟ್ ನನಗೆ ನೆಕ್ಸ್ಟ್ ಅವಕಾಶ ಏನಾದ್ರು ಕೊಡ್ಬೋದು ಅಂತ ನಾನು ಅನ್ಕೊಂಡಿದೀನಿ. ಸೊ ಇನ್ನೊಂದು ವಿಚಾರ ಏನಂತಂದ್ರೆ, ನೀವು ಕಳೆದ 15 ವರ್ಷಗಳಿಂದ ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಹಾ ಸರ್. ಇವಾಗ ನೀವು ಗೊತ್ತಿದೆ, ಇವಾಗ ಕನ್ನಡದಲ್ಲಿ ಸ್ಟಾರ್ ಹೀರೋಗಳು ಯಾರ್ಯಾರಿದ್ದಾರೆ ಅಂತ ನಿಮ್ಗೆ ಗೊತ್ತಿದೆ. ಅದ್ರಲ್ಲೂ ಹೌದು. ದರ್ಶನ್ ಅವರು ಕೂಡ ಒಂದು ಸ್ಟಾರ್ ಹೀರೋಗಳ ಕ್ಯಾಟಗರಿಯಲ್ಲಿ ಬರ್ತಕ್ಕಂಥ ಹೌದು, ಒಬ್ಬ ಹೌದು. ನಟ. ಎಸ್. ದರ್ಶನ್ ಅವರ ಯಾವ್ಯಾವ ಸಿನಿಮಾದಲ್ಲಿ ನೀವು ಕೆಲಸ ಮಾಡಿದಿರಾ, ಮತ್ತೆ ಅವ್ರ ಜೊತೆ ಏನಾದ್ರು ಒಡನಾಟ, ಮಾತುಕತೆ ಅಥವಾ ಭೇಟಿ ಆತರ ಏನಾದ್ರು ಒಂದು ಘಟನೆಗಳು ಇದ್ರೆ ಹಂಚ್ಕೋಬಹುದು? ಆಗಿದೆ ಸರ್. ಬಟ್ ಏನಂದ್ರೆ ತುಂಬಾ ತೀರಾ ಹತ್ರ ಆಗಿರ್ಲಿಲ್ಲ ನಾನು. ಸುಮಾರು ಸಿನಿಮಾ ಮಾಡಿದೆ ಅವ್ರ ಹತ್ರ ಅಸಿಸ್ಟೆಂಟ್ ಆಗಿ. ಸಾರಥಿ, ಸಂಗೊಳ್ಳಿ ರಾಯಣ್ಣ, ಬುಲ್ಬುಲ್ಲು, ಬೃಂದಾವನ, ಚಕ್ರವರ್ತಿ, ಆಮೇಲೆ ಓಂ ಪ್ರಕಾಶ್ ಸರ್ದು ಪ್ರಿನ್ಸ್ ಅಂತ ಮಾಡಿದ್ದೀನಿ. ತುಂಬಾ ತೀರಾ ಅವ್ರಿಗೆ ಹತ್ರ ಆಗ್ಲಿಲ್ಲ ಅಷ್ಟೇ. ಹತ್ರ ಆಗಿದ್ರೆ ನಾನು ಇವತ್ತು ಈಗೇನೋ ಚಕ್ರವರ್ತಿ ಪ್ರೆಸೆಂಟ್ ಏನು ಡೆವಿಲ್ ನಡೀತಾ ಇದೆಯಲ್ಲ, ಕರೆದಿರೋರು. ಬಟ್ ನೋಡ್ಬೇಕು ಮುಂದೆ. So ಇನ್ನೊಂದು ನಮ್ಮ ನಟ ಅಂದ್ರೆ ಅಗಲಿದ ನಟ ಅಂತಂದ್ರೆ ಅಪ್ಪು, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರ ಸಿನಿಮಾಗಳಿಗೆ ಏನಾದ್ರು ಚಾನ್ಸ್ ಸಿಕ್ತಾ ಕೆಲಸ ಮಾಡೋ ಚಾನ್ಸ್, ಮತ್ತೆ ಅವ್ರನ್ನ ಏನಾದ್ರು ಭೇಟಿಯಾಗಿ ಮಾತುಕತೆ ಏನಾದ್ರು ಸಂದರ್ಭ? ಸರ್ ನಾನು ಅವ್ರನ್ನ ಮೀಟ್ ಮಾಡಿದ್ದೀನಿ ಕೂಡ. ಅವ್ರ ಹತ್ರ ವರ್ಕ್ ಕೂಡ ಮಾಡಿದ್ದೀನಿ. ಅವ್ರ ಸಿನಿಮಾಗೆ ವರ್ಕ್ ಮಾಡಿದ್ದೀನಿ, ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿದ್ದು ಕೂಡ. ಯುವರತ್ನ ಮಾಡಿದೆ, ರಾಜ್ಕುಮಾರ ಮಾಡಿದೆ. ಅವಾಗ ನಾನು ರವಿಶಂಕರ್ ಅಂತ, ಸಿಲ್ಲಿಲಲ್ಲಿ ರವಿಶಂಕರ್ ಸರ್ ಇದಾರಲ್ಲ, ಅವ್ರ ಜೊತೆ ವರ್ಕ್ ಮಾಡ್ತಾ ಇದ್ದೆ ಕಂಟಿನ್ಯೂ ಆಗಿ. ಅವರು ಅವಾಗ ಬ್ಯಾಕ್ ಟು ಬ್ಯಾಕ್ ರವಿಶಂಕರ್ ಸಾರು, ಅಪ್ಪು ಸರ್ ಜೊತೆ ವರ್ಕ್ ಮಾಡ್ತಾ ಇದ್ರು. ಅವಾಗ ನೋಡಿದ್ದಾರೆ, ನನ್ನ ಚೆನ್ನಾಗಿ ನೋಡಿದ್ದಾರೆ, ಮಾತಾಡ್ಸಿದ್ದಾರೆ ತುಂಬಾ ಸತಿ. ಅಂದ್ರೆ ಅವ್ರ ನಡವಳಿಕೆ, ಅವ್ರು ಮಾತಾಡೋ ರೀತಿ, ಮೇಕಪ್ ಅಸಿಸ್ಟೆಂಟ್ಗಳನ್ನ ಯಾವ ತರ ಮಾತಾಡ್ತಾ ಅಂದ್ರೆ, ಯಾರನ್ನೂ ವರ್ಕರ್ಸ್ ತರ ಅವ್ರು ಯಾರನ್ನೂ ನೋಡ್ತಾ ಇರಲಿಲ್ಲ. ಅಂತ ದೊಡ್ಡ ವ್ಯಕ್ತಿನ ನಾವು ಕಳ್ಕೊಂಡಿದೀವಲ್ಲ ಅನ್ನೋದು ತುಂಬಾ ನನಗೆ ತಡಿಯಕ್ಕಾಗಲ್ಲ. ಈ ಕನ್ನಡ ಇಂಡಸ್ಟ್ರಿಗೆ ದೊಡ್ಡ ದುರಂತ. ಅವ್ರು ಇದ್ದಿದ್ರೆ ನಾನು ಏನು ವರ್ಕ್ ಮಾಡ್ತಾ ಇದ್ದೀನಿ ಅದೆಲ್ಲ ನೋಡಿದ್ರೆ ಅವ್ರ ಸಿನಿಮಾಗಳಿಗೆ ಅವಕಾಶ ಮಾಡಕ್ಕೆ ನನಗೆ ಒಂದು ದಾರಿ ಸಿಗ್ತಾ ಇತ್ತು. ಅದೊಂದು ಮಿಸ್ ಮಾಡ್ಕೊಂಡಿದ್ದೀನಿ. ಐ ಮಿಸ್ ಯು ಅಪ್ಪು ಸರ್. ಇನ್ನೊಂದೇನಂದ್ರೆ, ನೀವೊಂದು ಮಾತಾಡೋದು ನೋಡಿದ್ರೆ ಅಪ್ಪು ಅವರ ಅಭಿಮಾನಿನೇ ಕೂಡ ನಿಜ ಸರ್. ಅವ್ರದ್ದು ಅಪ್ಪು ಸರ್ದು ಇದೆ, ಅವ್ರ ತಂದೆದು ಕೂಡ ಇದೆ, ಅವ್ರ ಜೊತೆಗೆ ಫೋಟೋ ಕೂಡ ಇದೆ. ನಾನು ದೊಡ್ಡ ಫ್ರೇಮ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ಲಿ. ಅಂದ್ರೆ ಈಗ ನಾವು ಕನ್ನಡ ಇಂಡಸ್ಟ್ರಿ ಇವಾಗ ನೋಡ್ತಾ ಇರ್ಬೋದು, ನೀವು ಅಲ್ಲಿ 6 ತಿಂಗಳು ಆಯ್ತು. ಈ ವರ್ಷ 2025 6 ಮಂತ್ ಕಳೆದಿದೆ. ಆದ್ರೂ ಕೂಡ ಒಂದು ದೊಡ್ಡ ಹಿಟ್ ಆಗಿರೋ ಸಿನಿಮಾ ಯಾವ್ದು ಕೂಡ ಇನ್ನೂ ಬಂದಿಲ್ಲ.
ಅವರೇಜ್ ಹಿಟ್ ಆಗಿದೆ, ಎಲ್ಲ ಬರ್ತಾ ಇದೆ, ಸಿನಿಮಾಗಳು ಬರ್ತಾ ಇದೆ, ಸಿನಿಮಾಗಳಿಲ್ಲ ಅಂತಿಲ್ಲ. ಬಟ್ ಹಿಟ್ ಅಂತ ದೊಡ್ಡ ಮಟ್ಟದಲ್ಲಿ ಹಿಟ್ ಬರ್ತಾ ಇಲ್ಲ. ಅಂತ ದೊಡ್ಡ ಸ್ಟಾರ್ ನಟರ ಸಿನಿಮಾ ಇನ್ನೂ ರಿಲೀಸ್ ಆಗಿಲ್ಲ. ಸೊ ಈ ಹೌದು. ಒಂದು ಬೆಳವಣಿಗೆ ಬಗ್ಗೆ ನೀವೊಬ್ರು 15 ವರ್ಷಗಳಿಂದ ಸಿನಿಮಾ ರಂಗದಲ್ಲಿ ಇದ್ದೀರಾ, ಏನ್ ಹೇಳಕ್ ಇಷ್ಟಪಡ್ತೀರಾ ನೀವು? ಸರ್ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಾವೊಂದು ಸಕ್ಸಸ್ ಕಾಣಬೇಕಂತಂದ್ರೆ ಒಂದು ಟೀಮ್ ಮಾಡ್ಕೋಬೇಕು ಸರ್. ಟೀಮ್ ಯಾವ ತರ ಮಾಡ್ಕೋಬೇಕಂತಂದ್ರೆ, ನಾವು ಮಾಡೋ ಕೆಲಸನ ಜೊತೆಲಿರೋರು ಅಬ್ಸರ್ವ್ ಮಾಡ್ತಾ ಇರಬೇಕು. ಅದ್ರಲ್ಲಿ ನಾನು ಏನು ತಪ್ಪು ಮಾಡ್ತಾ ಇದ್ದೀನಿ ಅನ್ನೋದು ಅವ್ರು ತಿಳ್ಕೊಂಡು, ಇಲ್ಲ ಸಿದ್ದಣ್ಣ ಇದು ನೀನು ತಪ್ಪು ಮಾಡ್ತಾ ಇದ್ದೀನಿ ಅನ್ನೋದನ್ನ ಹೇಳೋಂಥವ್ರನ್ನ ನಾವು ಒಂದು ಟೀಮ್ ಮಾಡಿಟ್ಕೋಬೇಕು. ಉದಾಹರಣೆಗೆ ನನ್ನನ್ನೇ ತಗೊಳ್ಳಿ, ನಾನೊಂದು ಟೀಮ್ ಮಾಡ್ಕೊಂಡಿದ್ದೀನಿ, ಓಕೆನಾ. ನನ್ನ ಜೊತೆ ಕೆಲಸ ಮಾಡೋರ್ನ ಹೆಸರು ಹೇಳಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದ್ರೆ ಅವರು ನಾನು ಫೋನ್ ಮಾಡಿದ ತಕ್ಷಣ ಸಿದ್ದಣ್ಣ ಫೋನ್ ಮಾಡಿದ್ದಾರೆ ಅಂದ ತಕ್ಷಣ ಬಂದ್ಬಿಡ್ತಾರೆ. ಯಾಕಂತಂತ ಅಂದ್ರೆ ನನ್ಗೆ ಅವರು ಬಂದು ನನ್ನ ಜೊತೆ ವರ್ಕ್ ಮಾಡಿದ್ರೆ ಸಂಜೆ ಪ್ಯಾಕಪ್ ಆಗಿದ ತಕ್ಷಣ ಅವ್ರ ಪೇಮೆಂಟ್ ಏನು ಕೊಡ್ಬೇಕು ಅದನ್ನ ಕೊಟ್ಬಿಟ್ಟು ಕಳಿಸ್ತೀನಿ. ಅದು ಒಂದು ನನ್ನ ಗುಣ. ಧನು ಅಂತ ಇದ್ದಾನೆ ಸರ್ ನನ್ನ ಹತ್ರ ವರ್ಕ್ ಮಾಡೋರು, ಧನು, ಸಂತು, ಸುಹಾಸು, ಲೋಕೇಶ್ ಅಣ್ಣ, ಅವ್ರು ಚೀಫು, ಅವ್ರು ಕೂಡ ನಾನು ತುಂಬ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅಂಥವ್ರನ್ನ ನಾನು ಇಟ್ಕೊಂಡಿದ್ದೀನಿ ನನ್ನ ಜೊತೆಗೆ, ಅವ್ರ ಒಟ್ಟಿಗೆ ನಾನು ಕೆಲಸ ಮಾಡ್ತೀನಿ. ಅವರು ನಾನು ಏನೇ ಕೆಲಸ ಮಾಡೋದು ತಪ್ಪು ಮಾಡಿದ್ರು, ಇಲ್ಲ ಸಿದ್ದು ನೀನು ಈ ಥರ ತಪ್ಪು ಮಾಡ್ತಾ ಇದೀಯಾ, ಅದು ಪಾಪ ಬೇರೆ ಸಿನಿಮಾ ಒಪ್ಕೊಂಡಿದ್ದಾರೆ, ಅದು ನೀನು ಒಪ್ಕೋಬೇಡ. ಯಾಕಂದ್ರೆ ಅವ್ರು ಒಪ್ಕೊಂಡಿರೋಂಥ ಸಿನಿಮಾ ಅವ್ರಿಗೆ ಬಿಟ್ಬಿಡು. ಅದ್ ಬಿಟ್ಟು ನಮ್ಮಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ನಾನೊಂದು ಸಿನಿಮಾ ಒಪ್ಕೊಂಡಿದ್ದೀನಾ, ಹೋಗ್ಬಿಟ್ಟು ಒಂದೇನೋ ಬಜೆಟ್ ಮಾತಾಡಿರ್ತೀನಿ ಅನ್ಕೊಳ್ಳಿ, ಇನ್ನೊಬ್ರು ಹೋಗ್ಬಿಟ್ಟು ನನ್ಕಿಂತ ಕಮ್ಮಿಗೆ ಮಾತಾಡಿರ್ತಾರೆ. ಈ ತರದೆಲ್ಲ ಇರ್ತವೆ. ಅದನ್ನ ನನ್ಗೆ ಕೆಲವೊಂದು ಮೇಕಪ್ ಆರ್ಟಿಸ್ಟ್ಗಳು ಹೇಳಿದ್ರು. ಹೌದು, ಯಾಕಂದ್ರೆ ಕಾಂಪಿಟೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಾವು ಯಾರಿಗೂ ನಮ್ಮ ಕಾಂಪಿಟೇಷನ್ ನಾವು ಕೆಲ್ಸದ ಮುಖಾಂತರ ತೋರ್ಸ್ಬೇಕು ಹೊರತು ಬಿಸ್ನೆಸ್ ಅಲ್ಲಿ ತೋರ್ಸ್ಕೋಬಾರ್ದು. ಅದು ನಮಗೆ ತುಂಬಾ ಹೊಡೆತ ಬೀಳುತ್ತೆ. ಹಂಗಾಗಿ ನಾವು ಈಗ ಒಂದು ಸಬ್ಜೆಕ್ಟ್ ಮಾಡ್ತಾ ಇದೀವಿ ಅಂತಂದ್ರೆ, ಹೀರೋಗಳು ಅಷ್ಟೇನೆ ಯಾವ್ದಾದ್ರು ಒಂದು ಸಿನಿಮಾ ಆಯ್ಕೆ ಮಾಡ್ಕೋಬೇಕಂದ್ರೆ ಮೇನ್ ಕತೆ ಇಂಪಾರ್ಟೆಂಟ್ ಆಗುತ್ತೆ ಸರ್. ಆ ಕತೆನ ಯಾವ ತರ ಚೂಸ್ ಮಾಡ್ತಾರೆ ಅದು ತುಂಬಾ ಇಂಪಾರ್ಟೆಂಟ್. ಸಿನಿಮಾ ರಂಗದ ಬಗ್ಗೆ, ಚಿತ್ರರಂಗದ ಬಗ್ಗೆ ಹೇಳಿದ್ರಿ. ಹಾ. ನಿಮ್ಗೆ ಅನ್ಸುತ್ತೆ ಇವಾಗ 15 ವರ್ಷದ ಹಿಂದಿನ ಚಿತ್ರರಂಗ ಈಗಿನ ಚಿತ್ರರಂಗಕ್ಕೂ ಏನ್ ವ್ಯತ್ಯಾಸ ಇದೆ, ಯಾವ ತರ ಹೋಗ್ತಾ ಇದೆ ಅಂತ ನೀವೇನಾದ್ರು ಅಬ್ಸರ್ವ್ ಮಾಡೋದಾದ್ರೆ ಏನ್ ಹೇಳ್ತೀರಾ? ಸರ್ ಅಬ್ಸರ್ವ್ ಮಾಡೋದಾದ್ರೆ ಟೆಕ್ನಿಕಲ್ ಇವಾಗ ತುಂಬಾ ಸ್ಟ್ರಾಂಗ್ ಆಗಿದೆ. ಅದೇ ತರ ಹೀರೋಗಳು ತುಂಬಾ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ತಾ ಇದಾರೆ, ದೊಡ್ಡ ದೊಡ್ಡ ಹಿಟ್ ಕೊಟ್ಟಿದ್ದಾರೆ. ಅವರೆಲ್ಲ ದೊಡ್ಡ ದೊಡ್ಡ ಸಿನಿಮಾನೇ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಯಾಕಂದ್ರೆ ಅವ್ರು ದೊಡ್ಡ ಸಿನಿಮಾ ಮಾಡಿದ್ಮೇಲೆ ಮತ್ತೆ ಚಿಕ್ಕ ಸಿನಿಮಾ ಮಾಡಕ್ ಆಗಲ್ಲ. ಹಂಗಾಗ್ಬಿಟ್ಟು ನಮ್ಮ ಇಂಡಸ್ಟ್ರಿ ಸ್ವಲ್ಪ ಬೆಳಿಬೇಕಂತಂದ್ರೆ ಮತ್ತೆ ಏನು ಹೊಸ ಆರ್ಟಿಸ್ಟ್ಗೆ ಅವಕಾಶ ಮಾಡ್ಕೊಡ್ಬೇಕು, ಹೊಸಬ್ರಿಗೆ ಅವಕಾಶ ಮಾಡ್ಕೊಡ್ಬೇಕು. ಅವಾಗ ನಮ್ದು ಏನಾಗುತ್ತೆ, ಕನ್ನಡ ಇಂಡಸ್ಟ್ರಿ ತುಂಬಾ ಬೆಳೆಯಕ್ಕೆ ಸ್ಟ್ರಾಂಗ್ ಆಗುತ್ತೆ. ಇವಾಗ SR ತಗೊಳ್ಳಿ, ದೊಡ್ಡ ದೊಡ್ಡ ಸಿನಿಮಾ ಮಾಡ್ತಾ ಇದ್ದಾರೆ, 2 ಸಿನಿಮಾ ಮಾಡ್ತಾ ಇದ್ದಾರೆ, ರಾಮಾಯಣ, ಟಾಕ್ಸಿಕ್. ಯಾಕಂದ್ರೆ ಅವ್ರದ್ದು ದೊಡ್ಡ ಬಜೆಟ್ ಸಿನಿಮಾ, ಅಲ್ಲೇ ಡೇಟ್ಸ್ ಕೊಡ್ತಾರೆ. ಹಂಗಾಗ್ಬಿಟ್ಟು ಮತ್ತೆ ರಿಟರ್ನ್ಗೆ ಇನ್ನೊಬ್ರು ಡೇಟ್ ಕೊಡ್ಬೇಕಂತಂದ್ರೆ ಆಗಲ್ಲ. ಯಾಕಂದ್ರೆ ವರ್ಷ ಪೂರ್ತಿ ಅದೇ ಎಳಿತಾ ಹೋಗುತ್ತೆ. ಈಗ ದೊಡ್ಡ ದೊಡ್ಡ ಸ್ಟಾರ್ಗಳೇ ಅಲ್ಲೋದಾಗ ಇನ್ನು ಇರೋರೆ ನಮ್ಮಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ 4-5 ಸ್ಟಾರ್ಗಳು, ದಿನವಿ ಸಾರು, ದರ್ಶನ್ ಸಾರು, ಸುದೀಪ್ ಸಾರು, ಆಮೇಲೆ ಶಿವಣ್ಣ ಅವರು, ಗಣೇಶ್ ಸಾರು, ಇಷ್ಟು ಇದಾರೆ. ಇವರೆಲ್ಲ ಆಲ್ಮೋಸ್ಟ್ ಒಂದು 6 ತಿಂಗಳು 7 ತಿಂಗಳು ಇವ್ರಗಳಿಗೆ ಡೇಟ್ ಹೊರಟೋಗ್ಬಿಡುತ್ತೆ. ನೆಕ್ಸ್ಟ್ ಅವಕಾಶ ಕೊಡಬೇಕು. ಕನ್ನಡ ಇಂಡಸ್ಟ್ರಿ ಬೆಳಿಬೇಕಂತಂದ್ರೆ ಹೊಸಬ್ರಿಗೆ ಅವಕಾಶ ಮಾಡ್ಕೊಡ್ಬೇಕು, ಹೊಸ ಹೀರೋಗಳಿಗೆ ಅವಕಾಶ ಮಾಡ್ಕೊಡ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ. ಅವಾಗ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೆಯಕ್ ಸಾಧ್ಯ. ಇವಾಗ ಉದಾಹರಣೆ ತಗೊಳ್ಳಿ, ಈಗ SR ತಾಯಿ ಇದಾರಲ್ಲ, ಅವರೇ ತಗೊಳ್ಳಿ, ಈಗ ಹೊಸಬ್ರಿಗೆ ಅವಕಾಶ ಮಾಡ್ಕೊಡ್ತಾ ಇದಾರೆ. ಅವ್ರದೇ ಒಂದು ಬ್ಯಾನರ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿಂದ ನಮ್ಗೆ ಹೊಸ ಬೆಳವಣಿಗೆ ಸ್ಟಾರ್ಟ್ ಆಗ್ತಾ ಇದೆ, ಅವಕಾಶಗಳು ಸಿಗ್ತವೆ ನಮ್ಗೆ. ಇಷ್ಟು ಹೇಳಕ್ ಇಷ್ಟಪಡ್ತಿದೀನಿ. ಇನ್ನೊಂದು ನೀವು ಮಾತಾಡ್ತಾ ಹೇಳಿದ್ರೆ, ಇವಾಗ ಏನಂತಂದ್ರೆ ಮೇಕಪ್, ನಾವು ಅಂದ್ರೆ ಒಂದು ಸಿನಿಮಾಗೆ ಮೇನ್ ಅಂಶನೇ ಮೇಕಪ್. ಕಲಾವಿದರು ನಮ್ಮ ಮೇಕಪ್ ಮಾಡ್ತಿದ್ರೆ ನಮಗೆ ಅಂದ್ರೆ ನಮ್ಮ ಮೇಕಪ್ ಸೆಟ್ಗೆ ಕೈ ಮುಗಿದು ಅವರು ಕೂರ್ತಾರೆ. ಅಂತ ಒಂದು ಗೌರವ ಕೊಡೋ ವೃತ್ತಿಗೆ ಯಾರು ನಮ್ಮನ್ನ ಗುರಿ ತೆಡಿತಾ ಇಲ್ಲ. ಯಾವುದೇ ಒಂದು ಅವಾರ್ಡ್ ಫೈದೆ ಇರಲಿ, ಎಲ್ಲಾ ಕ್ಯಾಟಗರಿಗೆ ಇರುತ್ತೆ, ಮೇಕಪ್ ಮ್ಯಾನ್ ಕ್ಯಾಟಗರಿಗೆ ಯಾವ್ದು ಅವಾರ್ಡ್ ಇಲ್ಲ. ಈ ಒಂದು ಕೂಡ ಅಳಲು ಇದ್ದೇ ಇದೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ ಸರ್? ನನ್ಗೆ ಇದ್ರ ಬಗ್ಗೆ ತುಂಬಾ ನೋವಿದೆ. ನಾನು ಕೂಡ 16 ವರ್ಷದಿಂದ ಇಂಡಸ್ಟ್ರಿಲಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಮೇಕಪ್ ಆರ್ಟಿಸ್ಟ್ನ ಯಾರು ಗುರ್ತಿಸಲ್ಲ. ಈಗ ಉದಾಹರಣೆಗೆ ನನ್ನನ್ನೇ ತಗೊಳ್ಳಿ, ಒಂದು ಸಿನಿಮಾ ಮಾಡಿದೆ, ಇಬ್ಬನಿ ತಬ್ಬಿದ ಎಳೆಯಲಿ ಅಂತ. ಅದ್ರಲ್ಲಿ ಒಂದು ಕ್ಯಾರೆಕ್ಟರ್, ಒಂದು ಲುಕ್ ಮಾಡಿದ್ದೆ, ಬಾಲ್ಡ್ ಗೆಟಪ್. ಅದಕ್ಕೆ ನಾನು ಎಲ್ರು ಹೇಳ್ತಾರೆ ಕಷ್ಟಪಟ್ಟೆ ಅಂತ. ಬಟ್ ನಾವು ಕಷ್ಟ ಪಡಬಾರ್ದು. ನಾವು ಕೆಲ್ಸನ ತುಂಬಾ ಇಷ್ಟಪಟ್ಟು ಮಾಡ್ಬೇಕು ಕೆಲ್ಸನ. ಅದು ನಮಗೆ ಸಕ್ಸಸ್ ಕೊಡುತ್ತೆ. ಕಷ್ಟಪಟ್ಟು ಮಾಡಿದ್ರೆ
ಅದು ಕಷ್ಟದಲ್ಲೇ ಹೊರಟೋಗುತ್ತೆ. ಅದಕ್ಕೆ ನಾವು ಯಾವ್ದಾದ್ರು ಒಂದು ಚಿಕ್ಕ ಕೆಲಸ ಅಂತಿರ್ಲಿ ಇಷ್ಟಪಟ್ಟು ಮಾಡ್ಬೇಕು, ಅದಕ್ಕೆ ನಮ್ಗೆ ಸಕ್ಸಸ್ ಅನ್ನೋದು ಸಿಗುತ್ತೆ. ಈಗ ನೋಡಿ, ನಾನು ತುಂಬಾ ಇಷ್ಟಪಟ್ಟು ಮಾಡಿದಂತ ಸಿನಿಮಾ, ಒಂದು ಲುಕ್ ಕೊಟ್ಟಂತ ಸಿನಿಮಾ ಇಬ್ಬನಿ ತಬ್ಬಿದ ಎಳೆಯಲ್ಲಿ. ಅಂಕಿತಾ ಅಮರ್ ಮೇಡಮ್ಗೆ ಒಂದು ಲುಕ್ ಮಾಡಿದ್ದೆ, ಅದು ಸಿನಿಮಾ ಕೂಡ ಹಿಟ್ ಆಯ್ತು, ಅದಕ್ಕೆ ಅವಾರ್ಡ್ ಕೂಡ ಬಂತು. ಆ ಅವಾರ್ಡ್ಗೆ ನಂದ ಹೆಸರು ಕೂಡ ನಾಮಿನಿ ಆಗಿತ್ತು. ಪ್ರಜಾವಾಣಿಯವರು ಅವಾರ್ಡ್ ಕೊಟ್ರಲ್ಲ ಮೊನ್ನೆ, ಅದಕ್ಕೂ ನಂದು ನಾಮಿನಿ ಆಗಿತ್ತು. ಬಟ್ ಆಗ್ಲಿಲ್ಲ. ಬಟ್ ಮುಂದಕ್ಕೆ ನಮ್ಮಂತ ಕಲಾವಿದರನ್ನ ಗುರುತಿಸಿ ಅವಾರ್ಡ್ ಕೊಡೋಂಥ ಅವಕಾಶ ಸಿಕ್ಕರೆ ನಮಗೆ ತುಂಬಾ ಒಳ್ಳೇದಾಗತ್ತೆ. ನಾವು ಕೂಡ ಬೆಳಿತೀವಿ. ನಾವು ಯಾವುದೇ ಒಂದು ಕೆಲಸ ಮಾಡ್ಬೇಕಂದ್ರೂ ಅದನ್ನ ಇನ್ನೂ ಚೆನ್ನಾಗಿ ಮಾಡ್ಬೇಕನ್ನೋ ಬೆಳವಣಿಗೆ ನಾವು ಬೆಳೆಸ್ಕೊಂತೀವಿ. ಇಷ್ಟು ಹೇಳಕ್ ಇಷ್ಟಪಡ್ತಾ ಇದೀನಿ. ಸೊ ಇವಾಗ ಏನಂತಂದ್ರೆ, ನೀವು ಇಲ್ಲಿವರೆಗೂ ನೀವು ಸಾಕಷ್ಟು ರೀತಿಯ ಪ್ರಾಸ್ಥೆಟಿಕ್ ಮೇಕಪ್ ಗಳನ್ನ ಮಾಡಿದೀರಾ, ಅಂದ್ರೆ ವೆರೈಟಿ ವ್ಯಕ್ತಿಗಳಿಗೆ ಮಾಡಿದೀರಾ, ಅಥವಾ ಮೇಕಪ್ ಆ ಒಂದು ವಿಧ ಇರುತ್ತೆ ವೆರೈಟಿ. ಸೊ ನಿಮ್ಗೆ ನಾನು ಇಲ್ಲಿವರೆಗೂ ಮಾಡಿರೋದ್ರಲ್ಲಿ ಯಾವ್ದು ಒಂಥರ ಒಂದು ಡಿಫಿಕಲ್ಟ್ ಆಗಿತ್ತು, ಈ ಒಂದು ಮೇಕಪ್ ತುಂಬಾ ಡಿಫಿಕಲ್ಟ್ ಚಾಲೆಂಜಸ್ ಆಗಿತ್ತು ಅಂತ ನಿಮ್ಗೆ ಅನ್ಸುತ್ತೆ? ಮತ್ತೆ ಇನ್ನೊಂದು ಪ್ರಶ್ನೆ, ಅದ್ರಲ್ಲೇ ನೆಕ್ಸ್ಟ್ ನೀವು ಫ್ಯೂಚರ್ ಅಲ್ಲಿ ಈ ತರ ಒಂದು ನಾನು ಮೇಕಪ್ ಮಾಡಬೇಕು, ಪ್ರಾಸ್ಥೆಟಿಕ್ ಮೇಕಪ್ ಅಂದ್ರೆ ಯಾವ್ದು ಮಾಡ್ತೀರಾ ಅಂತ? ಸರ್, ನಾನು ಪ್ರಾಸ್ಥೆಟಿಕ್ ಮೇಕಪ್ ಮಾಡ್ಬೇಕಂದ್ರೆ ತುಂಬಾ ಇಷ್ಟಪಡ್ತೀನಿ. ಅದನ್ನ ಒಂದು ಚಾಲೆಂಜ್ ಆಗಿ ತಗೊಂತೀನಿ ವರ್ಕನ್ನ. ಆ ಥರ ಮಾಡಿದಂಥ ವರ್ಕು ಇಬ್ಬನಿ ತಬ್ಬಿದ ಹಿಡಿಯಲ್ಲಿ. ಅದಕ್ಕೆ ನಾನು ತುಂಬಾ ಅಂದ್ರೆ ಚಾಲೆಂಜ್ ಆಗಿ ತಗೊಂಡು ಮಾಡಿದಂಥ ಸಿನಿಮಾ. ಇವಾಗ ನನಗೆ ಮುಂದೆ ಯಾವ ಥರ ಮಾಡ್ಬೇಕಂತಂದ್ರೆ ದೊಡ್ಡ ಸಿನಿಮಾಗೆ ಮಾಡ್ಬೇಕಂತ ಇಷ್ಟಪಡ್ತೀನಿ. ಅದನ್ನ ದರ್ಶನ್ ಸರ್ ಸಿನಿಮಾಗೆ ಮಾಡ್ಬೇಕಂತ ತುಂಬಾ ಇಷ್ಟ. ಆಮೇಲೆ SR ಸಿನಿಮಾಗೂ ಮಾಡ್ಬೇಕಂತ ಇಷ್ಟ ಇದೆ. ಈ ಥರ ತುಂಬಾ ಅನ್ಕೊಂಡಿದೀನಿ. ನೋಡ್ಬೇಕು, ಅವಕಾಶಗಳು ಸಿಕ್ಕರೆ ಖಂಡಿತ ಮಾಡ್ತೀನಿ. ಸೊ ಇನ್ನೊಂದು ಏನಂತಂದ್ರೆ, ನಿಮಗೆ ಇವಾಗ ಪ್ರತಿಯೊಂದು ಸಿನಿಮಾದಲ್ಲೂ ಏನಾದ್ರೂ ಒಂದು ವಿವಾದ ಇದ್ದೇ ಇರುತ್ತೆ. ಅಂದ್ರೆ ಕೆಲವ್ರದ್ದು ಇವಾಗ ನಟಿಯರು ವಿವಾದ ಆಗಿರ್ಬೋದು, ಆಕ್ಟರ್ಗಳು ವಿವಾದ ಆಗಿರ್ಬೋದು. ನಿಮ್ಗೇನಾದ್ರೂ ಯಾವ್ದಾದ್ರು ಸಿನಿಮಾದಲ್ಲಿ ನೀವು ಮಾಡೋ ಇಲ್ಲಿವರೆಗೂ ಸಿನಿಮಾಗಳಲ್ಲಿ ಏನಾದ್ರೂ ಆತರ ಸಮಸ್ಯೆ ಕಾಡಿಯಾ? ಅಥವಾ ಪೇಮೆಂಟ್ ವಿಚಾರದಲ್ಲೂ ಆಗಿರ್ಬೋದು, ಬೇರೆ ವಿಚಾರದಲ್ಲೂ ಆಗಿರ್ಬೋದು, ಕೆಲಸ ನಿಮ್ಮನ್ನ ಅಲ್ಲಿ ನೋಡ್ಕೊಳ್ಳೋ ರೀತಿನೂ ಆಗಿರ್ಬೋದು, ಆ ತರ ಏನಾದ್ರು ನಿಮಗೆ ಸಮಸ್ಯೆ ಆಗಿದೆಯಾ? ತುಂಬಾ ಕೊರತೆ ಇದೆ ಸರ್ ನಮ್ಮ ಇಂಡಸ್ಟ್ರಿಯಲ್ಲಿ. ಯಾಕಂದ್ರೆ ವರ್ಕರ್ಸ್ಗೆ ತುಂಬಾ ಏನಂದ್ರೆ, ಅವ್ರು ಮಾಡಿರೋ ವರ್ಕ್ಗೆ ಅದೇನು ಪೇಮೆಂಟ್ ಕೊಡ್ಬೇಕು ಅದು ಸಿಗ್ತಾ ಇಲ್ಲ ನಮ್ಮಲ್ಲಿ. ಯಾಕಂದ್ರೆ ಸುಮಾರು ಆರ್ಟಿಸ್ಟ್ಗಳಿದ್ದೀವಿ ನಾವು, ಮೇಕಪ್ ಆರ್ಟಿಸ್ಟ್ಗಳು. ತುಂಬಾ ಸಿನಿಮಾಗಳು ಮಾಡಿದ್ದೀವಿ. ಈಗಲೂ ತುಂಬಾ ಸ್ಟ್ರಗಲ್ ಪಡ್ತಾ ಇದ್ದಾರೆ. ಬೆಳಿಗ್ಗೆ 6 ಗಂಟೆಯಿಂದ ನಾವು ಸೆಟ್ಗೆ ಹೋದ್ಮೇಲೆ ಪ್ಯಾಕಪ್ ಆಗೋವರೆಗೂ ಕೆಲಸ ಮಾಡ್ತಿದ್ವಿ. ನಾವು ಮನೆಯಲ್ಲಿ ಮನೇಲಿ ಯಾವ ಥರ ಕೆಲಸ ಮಾಡ್ತೀವಿ ಅದಕ್ಕಿಂತ ಡಬಲ್ಲು ನಾವು ಹೋಗಿದ ಕಡೆ ವರ್ಕ್ ಮಾಡ್ತೀವಿ. ಅಂಥದ್ರಲ್ಲಿ ನಮಗೇನು ಸಿಗಬೇಕು ಆ ಪೇಮೆಂಟ್ಗಳು ಸಿಕ್ಕರೆ ತುಂಬ ಒಳ್ಳೆಯದು. ಯಾಕಂದರೆ ಆ ಪೇಮೆಂಟ್ಗಳೇ ಸಿಗ್ತಾ ಇಲ್ಲ ಸರ್ ನಮ್ಮಲ್ಲಿ. ನೋಡಿ, ಈಗ ಉದಾಹರಣೆಗೆ ನಾನು ಒಂದು 4-5 ಸಿನಿಮಾ ಮಾಡಿದ್ದೀನಿ, ಇವಾಗಲೂ ಪೇಮೆಂಟ್ಗಳು ಬಂದಿಲ್ಲ. ಸಕ್ಸಸ್ ಆಗಿದೆ, ಸಿನಿಮಾಗಳು ಸಕ್ಸಸ್ ಆಗಿಲ್ಲ. ಕೇಳಿದ್ರೆ ದುಡ್ಡಾಗಿಲ್ಲ ಅಂತಾರೆ. 70,000 ಬರ್ಬೇಕು ಸರ್ ನನಗೂ ಇವಾಗ. ಆಗ್ತಾ ಇಲ್ಲ. ಇದಕ್ಕೆ ಯಾರಾದರೂ ಒಬ್ಬ ನಟರುಗಳು ನಿಂತ್ಕೊಂಡು ಅವ್ರ ಪೇಮೆಂಟ್ ಏನಿದೆ, ಸಂಜೆ ಆಗಿದ ತಕ್ಷಣ, ಪ್ಯಾಕಪ್ ಆಗಿದ ತಕ್ಷಣ ಆರ್ಟಿಸ್ಟ್ಗಳು ನಿಂತ್ಕೊಂಡು ಏನೋ ನಿಮ್ದು ಒಳ್ಳೆಯ ಪೇಮೆಂಟ್ ಎಲ್ಲ ಆಯ್ತಾ, ಈ ಥರ ಒಬ್ಬ ಆರ್ಟಿಸ್ಟ್ ಯಾರಾದರೂ ಕೇಳಿದ್ರೆ ನಮ್ಗೆ ತುಂಬ ಸಂತೋಷ ಆಗುತ್ತೆ. ಅದರಲ್ಲಿ ನಾನು ಮಾಡೋಂಥ ಸಿನಿಮಾನ ಕೇಳಿದಂಥ ಆರ್ಟಿಸ್ಟು ಇದ್ದಾರೆ. ಅವ್ರ ಹೆಸರು ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ನಾನು ದುನಿಯಾ ವಿಜಯರ್ ಹತ್ರ ವರ್ಕ್ ಮಾಡ್ತಾ ಇದ್ದೆ, ದುನಿಯಾಜಿ ಸರ್ ಹತ್ರ ವರ್ಕ್ ಮಾಡ್ತಾ ಇದ್ದೆ. ಅವರು ಹೆಂಗೆ ಅಬ್ಸರ್ವ್ ಮಾಡ್ತಾರೆ ಅಂದರೆ, ಎಲ್ಲ ಟೆಕ್ನಿಷಿಯನ್ಸ್ನ ತುಂಬ ಅಬ್ಸರ್ವ್ ಮಾಡ್ತಾರೆ. ಯಾರಾದರೂ ಒಬ್ಬ ಸಪ್ಪಗಿದ್ದಾನೆ ಅಂತಂದರೆ ಅವ್ನು ಕರೆದ್ಬಿಟ್ಟು ಕೇಳ್ತಾನೆ. ಒಂದು ಸಿನಿಮಾ ಮಾಡ್ತಾ ಇದ್ದೆ ಸರ್ ಔಟ್ಡೋರಲ್ಲಿ. ಎಲ್ಲರೂ ವರ್ಕ್ ಮಾಡ್ತಾ ಇದ್ದೆ ಸರ್. ಸ್ಟಾರ್ಟಿಂಗ್ ಶೆಡ್ಯೂಲಿಂದ ಹೋಗಿದ್ದೀವಿ. 2 ದಿವಸ ಪೇಮೆಂಟ್ ಆಯ್ತು ಸರ್. 2 ದಿವಸ ಆಯಿತು. ಆಯಿತು, 1 ವಾರ ಆಯಿತು, 2 ವಾರ ಆಯಿತು, 3 ವಾರ ಆಯ್ತು ಸರ್. 3 ವಾರ ಆದರೂ ಪೇಮೆಂಟ್ ಆಗಿಲ್ಲ. ಏನಾಗುತ್ತೆ ಹೇಳಿ? ನಾವು ಕೆಲಸ ಮಾಡ್ತಾ ಇದೀವಿ, 2 ವಾರ ಹೊರಗಡೆ ಹೋಗಿ ಕೆಲಸ ಮಾಡಿದೀವಿ ಅಂತಂದ್ರೆ ಪೇಮೆಂಟ್ ಆಗ್ಬೇಕಲ್ವಾ? ಕಾಯ್ಕೊಂಡು ಕೂತ್ಕೊಂಡಿರ್ತಾರೆ ನಮ್ಮ ಮನೇಲಿ. ಹೊರಗಡೆ ಹೋಗಿದ್ದಾರೆ ನಮ್ಮ ಯಜಮಾನ್ರು, ಕಳಿಸ್ತಾರೆ ಪೇಮೆಂಟು. ಅದಕ್ಕೋಸ್ಕರ, ಯಾಕಂದ್ರೆ ಒಬ್ಬೊಬ್ಬ ಮೇಕಪ್ ಆರ್ಟಿಸ್ಟು, ಟೆಕ್ನಿಷಿಯನ್ಸ್ದು ಅವ್ರವ್ರ ಕಷ್ಟಗಳು ಅವ್ರವ್ರಿಗೆ ಗೊತ್ತು ಸರ್. ಯಾಕಂದ್ರೆ ಇದನ್ನ ಒಬ್ಬ ವ್ಯಕ್ತಿ, ನನ್ನ ಫ್ರೆಂಡೇ, ಅವನು ತುಂಬ 1 ವಾರದಿಂದ 2-3 ವಾರ ಔಟ್ಡೋರಲ್ಲಿ ಕೆಲಸ ಮಾಡಿದ್ವಿ ಸರ್. ಪೇಮೆಂಟ್ಗಳೇ ಆಗಿರಲಿಲ್ಲ. ಸಪ್ಪಗೆ ಕೂತ್ಕೊಂಡಿದ್ದೆ, ಕೆಲಸ ಮಾಡೋಕ್ಕೆ ಮೂಡಿಲ್ಲ ಅವನಿಗೆ. ಅವಾಗ ಸರ್, ವಿಜಯ್ ಸರ್ ರಿಹರ್ಸಲ್ಸ್ಗೆ ಹೋಗಿದ್ರು. ಹಿಂಗೆ ನೋಡ್ಕೊಂಬಂದು ಹಿಂಗೆ ಕೂತ್ಕೊಂಡ್ರು. ಅವನೇ ನೋಡ್ಕೊಂಡು ಕೂತ್ಕೊಂಡ್ರು. ಬಾ ಸಿದ್ದು ಅಂತಂದ್ರು. ಕರೆದು ನನ್ನನ್ನು ಹೇಳಿ, ನಾನು ಯಾಕೆ ಸಪ್ಪಗಿದ್ದಾನೆ, ಅವಾಗಿಂದ ನೋಡ್ತಾ ಇದ್ದೀನಿ, ಕೂತ್ಕೊಂಡವ್ರೆ ಅಂತ ಕೇಳಿದ್ರು.
ನಾನು ಹೇಳಿದೆ, ಇಲ್ಲ ಸರ್ ಹಿಂಗೆ ಪೇಮೆಂಟ್ ಆಗ್ತಾ ಇಲ್ಲ, ಅದಕ್ಕೆ ಅವ್ನ ಮನೆಗೆ ಒಂದು ಸ್ವಲ್ಪ ದುಡ್ಡು ಕಳಿಸ್ಬೇಕಂತೆ, ಪೇಮೆಂಟ್ ನೋಡಿದ್ರೆ ಆಗಿಲ್ಲ ಅಂತಂದ್ರು. ಹೌದಾ, ಪೇಮೆಂಟ್ ಆಗಿಲ್ವಾ ಇನ್ನ, ಎಷ್ಟು ದಿವಸ ಆಯ್ತು ಅಂತ ಕೇಳಿದ್ರು. ಸರ್ 3 ವಾರ ಆಯ್ತು ಅಂತ ಹೇಳಿದೆ. ಹೌದಾ, ಸರಿ ಅಂತ ಹೇಳ್ಬಿಟ್ಟು ಪ್ಯಾಕಪ್ ಆಗಿದ ತಕ್ಷಣ ಅವರು ಮ್ಯಾನೇಜರ್ನ ಕರೆದು ಪೇಮೆಂಟ್ ಮಾಡಿದ್ದೀರಾ ಹುಡುಗರಿಗೆ, ಟೆಕ್ನಿಷಿಯನ್ಸ್ಗೆ ಮಾಡಿದ್ದೀರಾ ಅಂತ ಕೇಳಿದ್ರು. ಸರ್ ಅದು ಬರ್ತಾ ಇದೆ, ಪ್ರೊಡ್ಯೂಸರ್ ಬರ್ತಾ ಇದ್ದಾರೆ, ಇನ್ನೂ ಆಗಿಲ್ಲ. ಫಸ್ಟು ಪೇಮೆಂಟ್ ಕ್ಲಿಯರ್ ಆಗಿ ನಾನು ಆವಾಗ ಶೂಟಿಂಗ್ ಬರ್ತೀನಿ ಅಂತ ಹೇಳಿದಂಥ ನಮ್ಮ ಧ್ವನಿ ವಿಜಯ್ ಸರ್ ಅವ್ರಿಗೆ ನಾನು ಇವಾಗ್ಲೂ ನೆನೆಸ್ಕೊತೀನಿ. ಆ ಥರದವರು ಯಾರಾದರೂ ಇನ್ನೂ 4-5 ಜನ ಬಂದರೆ ನಮಗೆ ತುಂಬ ಅನುಕೂಲ ಆಗುತ್ತೆ ಸರ್. ಯಾಕಂದರೆ ನಾನು ಅವ್ರ ಹತ್ರ 10 ವರ್ಷ ಕೆಲಸ ಮಾಡಿದ್ದೀನಿ, ಅಸಿಸ್ಟೆಂಟಾಗಿ ಕೆಲಸ ಮಾಡಿ ಇವಾಗ್ಲೂ ಅವ್ರಿಗೆ ಮೇಕಪ್ ಆರ್ಟಿಸ್ಟಾಗಿ ವರ್ಕ್ ಮಾಡಿದ್ದೀನಿ. ಭೀಮಾ ಆಯಿತು, ಸಲಗ ಆಯಿತು. ಭೀಮಾ ಸಲಗ ಆಲ್ರೆಡಿ ಹಿಟ್ಟು ಸಿನಿಮಾ, ಓಕೆನಾ. ಅಂಥ ವ್ಯಕ್ತಿ ವರ್ಕರ್ಸ್ ಬಗ್ಗೆ ಮಾತಾಡಿದ್ರಂದರೆ ನನಗೆ ತುಂಬ ಹೆಮ್ಮೆ ಇದೆ. ಅವರು ನನಗೊಂದಷ್ಟು ಕಷ್ಟ ಇತ್ತು ಅವಾಗ. ಅವಾಗ ನಾನು ಇನ್ನೂ ಮದುವೆ ಆಗಿರಲಿಲ್ಲ. ಮದುವೆ ಕಾರ್ಡ್ ಪ್ರಿಂಟ್ ಮಾಡಿಸಿದ್ದೆ. ಒಂದಷ್ಟು ಖರ್ಚುಗಳಿದ್ವು. ಮದುವೆ ಆದಮೇಲೆ ಗೊತ್ತಲ್ವ, ಖರ್ಚುಗಳಿದ್ದೇ ಇರ್ತವೆ. ಎಲ್ಲರ ಹತ್ರ ಯಾರ್ಯಾರ ಹತ್ರನೂ ಕೇಳಿದೆ ನಾನು, ಯಾರೂ ಕೊಡಲಿಲ್ಲ. ಆಮೇಲೆ ನನ್ನ ಫ್ರೆಂಡ್ ಒಬ್ಬ ಇದ್ದ, ಯಾಕಣ್ಣ ನೀನು ಅವ್ರ ಹತ್ರ ಕೇಳ್ತೀಯಾ, ಯಾರು ಕೊಡಲ್ಲಣ್ಣ ಇವಾಗ ಅಂತ ಹೇಳಿದ್ರು. ಏನೋ ಮಾಡೋದು, ಎಲ್ಲರ ಹತ್ರ ಕೇಳಿದ್ದೀನಿ, ಯಾರು ಕೊಡ್ತಾ ಇಲ್ಲ ಅಂತಂದ್ರು. ಅಣ್ಣ ಏನಣ್ಣ ಕೈಯಲ್ಲೇ ಚಿನ್ನ ಇಟ್ಕೊಂಡು ಊರೆಲ್ಲ ಹುಡುಕ್ತಾ ಇದೆಯಲ್ಲ ಅಂತಂದ್ರು. ಎಲ್ಲೋ ಇದೆ ಕೈಯಲ್ಲಿ ಚಿನ್ನ ಅಂತಂದೆ. ಬಾಣ ನೀನು ಅಂತ ಹೇಳ್ಬಿಟ್ಟು ಕಾರ್ಡ್ ತಗೊಂಬ ಅಂತಂದ್ರು. ಯಾಕೋ ಅಂದ್ರು, ಕಾರ್ಡ್ ತಗೊಂಡು ಬಾಣ, ನಾನು ಒಂದು ಹೇಳ್ತೀನಿ ಅಂತಂದ್ರು. ಅವಾಗ ಮನೆ ಹತ್ರ ಬಂದ ನಮ್ಮ ಫ್ರೆಂಡು. ಮನೆ ಹತ್ರ ಬಂತ ನಮ್ಮ ಫ್ರೆಂಡ್, ಅವನ ಹೆಸರು ಹೇಳೋಕೆ ಕೂಡ ಇಷ್ಟಪಡ್ತೀನಿ. ಅವನು ಕೂಡ ಮೇಕಪ್ ಆರ್ಟಿಸ್ಟು. ಅವನಿಗೆ ಹೆಂಗಾಗಿದೆ ಅಂದರೆ ಇವಾಗ ನಮ್ಮ ಕನ್ನಡ ಇಂಡಸ್ಟ್ರೀಲಿ ಅದೇ ಏನು ಅಂದರೆ ಸಂಜೆ ಆದ್ರೆ ಪೇಮೆಂಟ್ ಆಗಲ್ಲ, ಇದೆಲ್ಲ ನೋಡಿ ಅವನಿಗೆ ಪಾಪ, ಅವನು ಬ್ಯಾಚುಲರು, ಪೇಮೆಂಟ್ಗಳಾಗಲ್ಲ ಕರೆಕ್ಟಾಗಿ. ಅದಕ್ಕೆ ಅವನೇನು ಮಾಡ್ದ, ಇಲ್ಲಿ ಇಂಟ್ರೆಸ್ಟೇ ಹೊರಟಾಯ್ತು ಅವನಿಗೆ, ಮೇಕಪ್ಪಲ್ಲಿ ಇಂಟ್ರೆಸ್ಟೇ ಹೊರಟಾಯ್ತು. ನನ್ನ ಹತ್ರ ಕೇಳ್ಕೊಂಡ, ಇಲ್ಲಣ್ಣ ಆಟೋನಾದ್ರೂ ಓಡಿಸೋಣ ಅಂದ್ಕೊಂಡಿದ್ದೀನಿ, ಒಂದಷ್ಟು ಸಹಾಯ ಮಾಡು ಅಂತಂದ. ಆ ಟೈಮಲ್ಲಿ ನನ್ನ ಹತ್ರ ಒಂದು 25,000 ಇತ್ತು, ತಗೊಳ್ಳೋ ಹೋಗಂತ ಕಳ್ಸಿದ್ದೆ. ಅವನು ನಾನು ಇವಾಗ್ಲೂ ಅವ್ನು ನಾನು ಒಂದು ಫೋನ್ ಮಾಡಿದ್ರೆ ಸಾಕು ಹುಡ್ಕೊಂಬರ್ತಾನೆ. ಅವನ ಹತ್ರ ಹೇಳ್ಕೊಂಡೆ ಸಮಸ್ಯೆ. ಇಲ್ಲಣ್ಣ ನನ್ನ ಹತ್ರನೂ ಇಲ್ಲ, ನಂಗೆ ನೀನು ಹೆಲ್ಪ್ ಮಾಡಿದ್ಯಾ, ಇವಾಗ ನನ್ನ ಹತ್ರ ಹೆಲ್ಪ್ ಮಾಡೋಂಥ ಪರಿಸ್ಥಿತಿ ಇಲ್ಲಣ್ಣ, ಬೇಕಾದ್ರೆ ಆಟೋನೇ ಕೊಟ್ಬಿಡೋಣ ಅಂದ್ರು. ಬೇಡ ಅದನ್ನ ಮಾಡೋದು ಬೇಡ ಅಂತಂದೆ. ಸರಿ ಏನು ಮಾಡೋದು ಅಂತ ಯೋಚನೆ ಮಾಡಿದಾಗ ಅವನೇ ಆಪ್ಷನ್ಸ್ ಕೊಟ್ಟ. ಇಲ್ಲಣ್ಣ ಕಾರ್ಡ್ ಇದೆಯಲ್ವಾ, ಮದುವೆ ಕಾರ್ಡು ಇದೆ ಅಂತ. ಎಲ್ರಿಗೂ ಕಾರ್ಡೆಲ್ಲ ಕೊಟ್ಟಿದ್ದೆ, ಒಂದು 4-5 ಕಾರ್ಡ್ಗಳಿದ್ವು. ಸರಿ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ. ಧ್ವನಿ ವಿಜಯ್ ಮನೆ ಹತ್ರ ಹೋಗೋವರೆಗೂ ನನಗೆ ಹೇಳಿಯಲ್ಲ ಅವನು. ಗೊತ್ತೇ ಇಲ್ಲ. ಹೋದ ತಕ್ಷಣ ಧ್ವನಿ ವಿಜಯ್ ಸರ್ ಮನೆ ಕರ್ಕೊಂಬಂದಿಲ್ಲ. ಹೌದು ಬಾಣ ಅಂತ ಹೋದೆ. ಒಳಗಡೆ ಹೋದ್ವಿ, ಸಾರಿದ್ರು. ಏನೋ ಸಿದ್ಧ ಅಪರೂಪಕ್ಕೆ ಬರಲೇ ಇಲ್ವಲ್ಲ ಅಂದ್ರು. ಇಲ್ಲಣ್ಣ ಸಿನಿಮಾ ಬ್ರೇಕ್ ಆಗಿತ್ತಲ್ಲ, ಅದಕ್ಕೆ ಬೇರೆ ಮಾಡ್ತಾ ಇದ್ದೆ ಅಂದ್ರು. ಏನೋ ಮಕ್ಕಳ ಮದುವೆ ಫಿಕ್ಸ್ ಆಯ್ತಂತ ನನ್ಗೆ ಹೇಳಿಲ್ವಾ ಅಂತಂದ್ರು. ಅದಕ್ಕೆ ನಾ ಬಂದೆ ಕಾರ್ಡ್ ಕೊಡೋಣ ಅಂತ. ನನ್ಗೆ ಗೊತ್ತಾದ್ಮೇಲೆ ಕಾರ್ಡ್ ಕೊಡಕ್ ಬಂದ ನೀನು ಅಂತ ಕೇಳಿದ್ರು. ಸರಿ ಬಾ ಕೂತ್ಕ ಅಂತಂದ್ರು. ಕೂತ್ಕೊಂಡೆ. ಅವ್ರ ವೈಫ್ ಇದ್ರು ಒಳಗಡೆ. ಸಿದ್ದು ಬಂದೇನೆ, ಕಾಫಿ ಟೀ ಮಾಡಮ್ಮ ಅಂತಂದ್ರು. ಹೋದೆ ಒಳಗೆ, ಕೂತ್ಕೊಂಡೆ, ಚೇರಾಗಿ ಕೂತ್ಕೊಂಡ್ರು. ಅವ್ರ ಪಕ್ಕದಲ್ಲೇ ಕೂತ್ಕೊಂಡಿದ್ದೆ. ಏನೋ ಬಂದ್ಬಿಟ್ಟಿದ್ಯಾ, ಕೊಡು ಕಾರ್ಡ್ ಅಂದ್ರು. ಕಾರ್ಡ್ ನೋಡಿದ್ರು, ಹೋದ್ರು. ಅಲ್ಲಿ ಅವ್ರ ಫ್ಯಾಮಿಲಿ ಫೋಟೋಸ್ ಹಾಕಿದ್ದೆ ನಾನು, ಯಾಕಂದ್ರೆ ಅವ್ರ ಜೊತೆ ವರ್ಕ್ ಮಾಡ್ತಾ ಇದ್ನಲ್ಲ, ಹಂಗಾಗಿ ಅವ್ರ ಫ್ಯಾಮಿಲಿದೆಲ್ಲ ಫೋಟೋಸ್ ಹಾಕಿದ್ದೆ. ನೋಡ್ಬಿಟ್ಟು ಇದೆಲ್ಲ ಯಾಕೋ ಹಾಕಸಕ್ ಹೋಗಿದೆ ಅಂತಂದ್ರು. ಇಲ್ಲಣ್ಣ ನಿಮ್ಮ ಹತ್ರ ವರ್ಕ್ ಮಾಡಿದ್ದೀನಲ್ಲಣ್ಣ, ನನ್ನ ಹತ್ರ ವರ್ಕ್ ಮಾಡಿದ್ಯಾ ನೀನು ಕಳ್ಳ, ನನ್ನ ಮದುವೆಗೆ ಹೇಳಿಲ್ಲ ನೀನು, ಮದುವೆ ಕಾರ್ಡು ಬಂದ್ಮೇಲೆ ನನ್ಗೆ ಹೇಳ್ತಾ ಇದ್ದೆ ನೋಡಿ, ಹೇಳೇ ಇಲ್ಲ ನೀನು ಅಂತಂದ್ರು. ಇಲ್ಲಣ್ಣ ಎಲ್ಲ ಸಕ್ಸಸ್ ಆದ್ಮೇಲೆ ಕಾರ್ಡ್ ಸಮೇತ ಬರೋಣ ಅಂತ ವೇಟ್ ಮಾಡ್ತಾ ಇದ್ದೆ ಅಂತಂದ್ರು. ಸರಿ ಓಕೆ ಅಂದ್ರು. ಎಲ್ಲ ಓಕೆನಾ ಅಂದ್ರು. ಎಲ್ಲ ಓಕೆ ಅಂದೆ. ಅವಾಗ ನಾನೇನು ಕೇಳಿಲ್ಲ ಸರ್, ನಿಜವಲ್ಲ, ಅವ್ರ ಹತ್ರ 1 ರೂಪಾಯಿನೂ ಕೇಳಿರಲಿಲ್ಲ. ಮೇಡಮ್ ಬಂದರು, ಟೀ ಕೊಟ್ಟು ನೀರು ಕೊಟ್ಟರು, ಕುಡ್ಕೊಂಡೆ. ಅವ್ರ ವೈಫ್ಗೆ ಸುಮ್ಮನೆ ಹಿಂಗೆ ಅಂದರು, ಏನಂದ್ರು ಅಷ್ಟೇ ಸರ್ ಅಂದಿದ್ದು. ಅಕೌಂಟ್ಗೆ ದುಡ್ಡು ಬಂದಿತ್ತು. ನನ್ನನ್ನು ಕೇಳಿದ್ರು, ಏನೋ ಓಕೆನಾ ಅಂದರು. ನಂದು ಅಂದರೆ ಏನು ಹೇಳ್ಬೇಕಂತ ನನಗೆ ಆಗ್ತಾ ಇಲ್ಲ, ಯೋಚನೆ ಅಂದರೆ ನರ್ವಸ್ ಆಗ್ತಾ ಇದ್ದೀನಿ. ಮೆಸೇಜ್ ಬಂತು, ನೋಡಿದೆ, ಅದು ಎಷ್ಟೋ ಇತ್ತಂತ ನೋಡೋಕೆ ಅಂದರೆ ನೋಡಿದೆ, ಮೆಸೇಜ್ ಇತ್ತು. ಆ ತಕ್ಷಣ ಸರ್ ಮಾತಾಡ್ಸಿದ್ರು, ಏನೋ ಓಕೆ ನನ್ನ ಅಂತರು. ಎಷ್ಟು ಹಾಕಿದಾರ ಏನು ಅಂತ ನಾನು ನೋಡಲೇ ಇಲ್ಲ. ಬಂತು ಓಕೆನಾ ಅಂತಂದರು. ಓಕೆ ಸರ್ ಅಂತಂದೆ. ಸಾಕಾ ಅಂತಂದರು, ಯಾಕಂದ್ರೆ ಅವ್ರು ಎಷ್ಟು ಹಾಕಿದಾರೆ ಅಂತ ನೋಡಿರಲಿಲ್ಲ. ಓಕೆನಾ ಥ್ಯಾಂಕ್ ಯು ಅಂತಂದೆ. ಎಲ್ಲ ಆದಮೇಲೆ ಸರಿ ಮದುವೆಗೆ ಬರ್ತೀನಿ ಕಣೋ ಅಂತಂದರು. ಆ ಟೈಮಲ್ಲಿ ಅವ್ರ ಅಮ್ಮನಿಗೆ ಹುಷಾರಿರಲಿಲ್ಲ, ತುಂಬ ವೀಕ್ ಆಗಿದ್ರು. ಅವ್ರ ಅಮ್ಮ ಅಷ್ಟೇ, ನನಗೆ ಇವಾಗ ಹೋದ್ರೂ ತುಂಬ ಪ್ರೀತಿ ಮಾಡ್ತಾರೆ ನನಗೆ. ಅವ್ರು ಇರಲಿಲ್ಲ, ಅವ್ರನ್ನ ತುಂಬ ಮಿಸ್ ಮಾಡ್ಕೊತೀನಿ ನಾನು. ಹೋದ ತಕ್ಷಣ ಟೀ ಕಾಫಿ ಊಟ ಮಾಡ್ದೇನೆ ಬಿಡ್ತಾ ಇರಲಿಲ್ಲ, ಊಟ ಮಾಡಿ ಹೋಗೋವರೆಗೂ ಬಿಡ್ತಾ ಇರಲಿಲ್ಲ.
ಸರಿ ಅಂತ ಹೇಳ್ಬಿಟ್ಟು ಬರ್ತೀನಿ ಅಣ್ಣ ಸರಿ ಓಕೆಪ್ಪ ಬಾ ಅಂದ. ಹೊರಗಡೆ ಬಂದೆ, ಮೆಸೇಜ್ ನೋಡಿದೆ, ನಮ್ಮ ಫ್ರೆಂಡ್ ಮಾಂತೇಶ್ ಅವ್ರಿಗೆ ಕೊಟ್ಟೆ. ನೋಡೋ ಮೆಸೇಜ್ ಬಂದಿದೆ ಅಂತ. ಅವನು ಗಾಬರಿಲಿ ಎಷ್ಟು ಹಾಕಿರಂತ ನೋಡಿಲ್ಲ, 0 ಇದೆ. ಅಣ್ಣ 10 ಲಕ್ಷ ಅಣ್ಣ ಅಂದ. ನನ್ಗೆ ಶಾಕು. ನಾನು 2,000-3,000 ನೋಡ್ದಂತವ್ರು ನಾವು 10 ಲಕ್ಷ ಅಂದ ತಕ್ಷಣ ಹಿಂಗಾಗಿರುತ್ತೆ. ಕರೆಕ್ಟಾಗಿ ನೋಡೋ ಅಂತಂದೆ. ಅವಾಗ ಎಣಿಸ್ದೆ 1 ಲಕ್ಷ ಆಯ್ತು ಸರ್. ನನ್ಗೆ ಹೆಂಗಾಯ್ತು ಅಂದ್ರೆ ನೋಡ್ಕೊಂಡು 1 ಲಕ್ಷ ಅಂತ 10 ಲಕ್ಷ ಅಂದ ತಕ್ಷಣ ಶಾಕ್ ಆಗೋಯ್ತು. 10 ಲಕ್ಷ ಅಂತ ನಾನು ತಗೊಳಲ್ಲ, ಹೋಗ್ಬಿಟ್ಟು ವಾಪಸ್ ಕೊಡೋಣ ಬಾ ಅಂತಂದ್ರೆ ಇರೋಣ ಅಂತ ನೋಡ್ದ. 1 ಲಕ್ಷ ಆಯ್ತು ಸರ್. ಅಂತ ಆರ್ಟಿಸ್ಟ್ ಹತ್ರ ನಾನು ವರ್ಕ್ ಮಾಡಿದ್ದೀನಲ್ಲ, ಯಾಕಂದ್ರೆ ನಮ್ಮ ಕಷ್ಟನ ಅವರೇ ಅಬ್ಸರ್ವ್ ಮಾಡ್ಬೇಕು ಸರ್. ನಾವು ಅವ್ರ ಹತ್ರ ವರ್ಕ್ ಮಾಡ್ತಾ ಇದೀವಿ ಅಂತಂದ್ರೆ ಅವರು ನಮ್ಮ ಕಷ್ಟಕ್ಕಾದ್ರೆ ನಾವು ಅವ್ರು ನೋಡೋ ರೀತಿನೇ ಬೇರೆ ಇರುತ್ತೆ ಸರ್. ನಮ್ಮ ಅಮ್ಮ ಅಪ್ಪ ಕೂಡ ಆ ಥರ ನೋಡಲ್ಲ ನಾವು, ಆ ರೇಂಜಿಗೆ ಅವ್ರನ್ನ ನೋಡ್ತೀವಿ ಸರ್ ನಾವು. ಅದಕ್ಕೆ ನಾನು ದುನಿಯಾ ವಿಜಯವ್ರಿಗೆ ಇದುವರೆಗೂ ನೆನ್ಪು ಮಾಡ್ಕೊತೀನಿ. ಆಮೇಲೆ ಇನ್ನೊಂದು ಹೆಲ್ಪ್ ಮಾಡಿದ್ರು ನನಗೆ ಅವರು. ನನಗೆ ಒಂದು ಹಾರ್ಟ್ ಪ್ರಾಬ್ಲಮ್ ಇತ್ತು, ಆಪ್ರೇಷನ್ ಮಾಡಿಸ್ಬೇಕಾಗಿತ್ತು. ಆವಾಗಲೂ ಕೂಡ ತುಂಬ ಪ್ರಾಬ್ಲಮ್ ಇದ್ದೆ. ದುಡ್ಡಿರಲಿಲ್ಲ, ರೇಷನ್ ಕಾರ್ಡ್ ಇರಲಿಲ್ಲ. ಆವಾಗಲೂ ಕೂಡ ನನಗೆ ಆಪ್ರೇಷನ್ ಮಾಡೋಕ್ಕೆ ತುಂಬ ಹೆಲ್ಪ್ ಮಾಡಿದ್ರು. 3 ಲಕ್ಷ ಆಯ್ತು ಸರ್ ಆಪ್ರೇಷನ್ ಮಾಡೋಕ್ಕೆ. ಅವರೇ ನಂಗೆ ದುನಿಯಾ ವಿಜಯರ ಹೋಗಿ ನಾರಾಯಣ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಹಾಸ್ಪಿಟ್ಲಲ್ಲಿ ಫೋನ್ ಮಾಡಿ ಅವ್ರಿಗೆ ಗೊತ್ತಿರೋರಿಗೆ ಅವರೇ ನನಗೆ ಆಪ್ರೇಷನ್ ಮಾಡಿಸಿದ್ದು. ಇದು ನಾನು ದುನಿಯಾ ವಿಜಯರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಇಂಥವ್ರ ಹತ್ರ ಕೆಲಸ ಮಾಡಿದ್ದೀನಲ್ಲ ಅಂತ ಹೇಳ್ಕೊಳಕ್ಕೆ ನಾನು ತುಂಬ ಗೌರವ ಇದೆ ಸರ್. ಮುಂದೆ ಅವ್ರು ಮಾಡೋಂಥ ಸಿನಿಮಾಗೆ ಕರೆದು ಕೆಲಸ ಕೊಟ್ಟರೆ ಹಿಂದೆ ಮುಂದೆ ನೋಡ್ದೇ ಹೋಗ್ತೀನಿ ಸರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.